Hi friends, welcome to my YouTube channel. How are you all? I hope all doing well. So today I'm going to explain about a stock which I have traded in this week, and also I booked profit also in this trade. So today I'm going to share my experience. So ಇವತ್ತು ನಾನು ಒಂದು ಸ್ಟಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಾನು ಲಾಸ್ಟ್ ವೀಕ್ ಸ್ಟಡಿ ಮಾಡ್ಬಿಟ್ಟು ಬೈ ಮಾಡಿದೆ. ವಿದಿನ್ 2 days ಟಾರ್ಗೆಟ್ ಬಂತು. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನೇನ್ ಮಾಡಿದೆ, ಇದೊಂದು ಸ್ಟಾಕ್ ನೋಡಿದೆ. ಆಮೇಲೆ ಇದೊಂದು ಮೊಮೆಂಟಮ್ ಅಲ್ಲಿರೋ ಸ್ಟಾಕು. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ಆಲ್ವೇಸ್ ವಿ ಶುಡ್ ಚೆಕ್ ಸ್ಟಾಕ್ ವಿತ್ ಹೈಯರ್ ಟೈಮ್ ಫ್ರೇಮ್. ಸೊ ನಾನೇನ್ ಮಾಡಿದೆ, ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದೆ. ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಆಗ್ತಾ ಅಂದ್ರೆ ಅಪ್ಪರ್ ಟ್ರೆಂಡ್ ಇದೆ. ಸೊ ಮೊಮೆಂಟಮ್ ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಆಮೇಲೆ ನಾನು ಏನ್ ಮಾಡಿದೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಬಂದೆ. ವೀಕ್ಲಿ ಕೂಡ ಒಂದು ಅಪ್ ಟ್ರೆಂಡ್. ಸೊ ಆಮೇಲೆ ನಾನು ಏನ್ ಮಾಡಿದೆ, ಡೈಲಿಗೆ ಬಂದೆ. ಡೈಲಿಲಿ ಏನಾಗಿತ್ತು, ಡೈಲಿಲಿ ಕೂಡ ಅಪ್ ಟ್ರೆಂಡ್, ಬಟ್ ಇವಾಗ ಸ್ವಲ್ಪ ದಿನ ಸೈಡ್ ವೇಸ್ ಅಲ್ಲಿ ಇತ್ತು. ಓಕೆ, ಸೈಡ್ ವೇಸ್ ಅಲ್ಲಿ ಇತ್ತು. ಸೊ ನಾನು ಇದ್ರ ಜೊತೆ ನಾನೊಂದು ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಇಂಡಿಕೇಟರ್ಸ್ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ ಈ MACD ಅನ್ನೋ ಇಂಡಿಕೇಟರ್ ಯೂಸ್ ಮಾಡ್ತೀನಿ. ಇದೊಂದು ಟ್ರೆಂಡ್ ಇಂಡಿಕೇಟರ್. ಅಂದ್ರೆ ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೋ ಈ ಇಂಡಿಕೇಟರ್ ನಮ್ಗೆ ಸ್ವಲ್ಪ ಇಂಡಿಕೇಟ್ ಮಾಡತ್ತೆ, ಇನ್ ಮುಂದೆ ಟ್ರೆಂಡ್ ಚೇಂಜ್ ಆಗಬಹುದು ಅಂತ ಹೇಳ್ಬಿಟ್ಟು. ಸೊ ನಾನು MACD ಇಂಡಿಕೇಟರ್ ನ ಯೂಸ್ ಮಾಡ್ತೀನಿ ಆಲ್ವೇಸ್. ಓಕೆ, ಸೊ ನಾನೇನ್ ಮಾಡಿದೆ, MACD ಚೆಕ್ ಮಾಡಿದೆ 3 ಟೈಮ್ ಫ್ರೇಮ್ ಅಲ್ಲಿ. MACD ಕೂಡ ಅಪ್ಟಿಕ್ ಇತ್ತು. ಅಪ್ಟಿಕ್ ಅಂದ್ರೆ ಬೈ ಸಿಗ್ನಲ್ ಕೊಡ್ತಾ ಇತ್ತು. ಸೊ ನಾನು ಇವಾಗ ಏನ್ ಮಾಡಿದೆ, ಡೈಲಿ ಟೈಮ್ ಫ್ರೇಮ್ ಬಂದ್ಬಿಟ್ಟು ಏನಾದ್ರೂ ಚಾರ್ಟ್ ಪ್ಯಾಟರ್ನ್ಸ್ ಇದೆಯಾ ಚೆಕ್ ಮಾಡಿದೆ. ಇದ್ರಲ್ಲಿ ಏನಾದ್ರೂ ಚಾರ್ಟ್ ಪ್ಯಾಟರ್ನ್ ಇದೆಯಾ ಅಂತ ನೋಡಿದೆ. ಸೊ ಅವಾಗ ನನ್ಗೆ ಇಲ್ಲೊಂದು ಸಪೋರ್ಟ್ ಇದೆ. ಇದೊಂದು ಫೇಕ್ ಬ್ರೇಕ್ ಗ್ರೌಂಡ್ ತರ ಆಯ್ತು, ಫಾಲೋ ಅಪ್ ಬರ್ಲಿಲ್ಲ. ಅದಾದ್ಮೇಲೆ ಬೈಯರ್ಸ್ ಅಗ್ರೆಸಿವ್ ಆಗಿ ಬೈ ಮಾಡ್ಬಿಟ್ಟು ಸ್ಟಾಕ್ ಅನ್ನ ಮೇಲ್ ತಗೊಂಡ್ ಹೋದ್ರು. ಸೊ ಇದು ಒಂದು ಫೇಕ್ ಬ್ರೇಕ್ ಡೌನ್ ಅಂತ ಅನ್ಕೋಬಹುದು. ಸೊ ಆಮೇಲೆ ಏನ್ ಮಾಡಿದೆ, ಇಲ್ಲೊಂದ್ ಮೇಲೆ ಟ್ರೆಂಡ್ ಲೈನ್ ಬರ್ತಾ ಇತ್ತು. ಅದನ್ನ ನಾನು ಇದಕ್ಕೆ ಕೂಡಿಸ್ದೆ. ಸೊ ಇದೊಂದು ಆಂಗ್ಯುಲರ್ ಟ್ರೆಂಡ್ ಲೈನ್, ಇದೊಂದು ಪ್ಯಾಟರ್ನ್ ತರ. ಸೊ ಇವಾಗ ಇಲ್ಲಿ ಹೋಯ್ತು. ಇಲ್ಲೊಂದು ಹೈಯರ್ ಹೈ, ಒಂದು ಏನಪ್ಪಾ ಅಂದ್ರೆ ಒಂದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ತರ ಮಾಡ್ತಾ ಬರ್ತಾ ಇತ್ತು. ಸೊ ಏನಾಯ್ತು, ಇಲ್ಲಿ ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿ ಬ್ರೇಕಪ್ ಆಯ್ತು. ಈ ಕ್ಯಾಂಡಲ್ ಅಲ್ಲಿ ಈ ಸ್ಟಾಕ್ ಏನಾಯ್ತು, ಸ್ಟ್ರಾಂಗ್ ಆಗಿ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಸ್ಟಾಕ್ ಅಲ್ಲಿ ಎಂಟ್ರಿ ತಗೊಳ್ಳೋಂಗಿಲ್ಲ. ಓಕೆ, ನಾವೇನ್ ಮಾಡ್ಬೇಕು, ಸ್ವಲ್ಪ ವೇಟ್ ಮಾಡ್ಬೇಕು ಏನಾಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು. ಸೊ ಈ ಬ್ರೇಕಪ್ ಆದ್ಮೇಲೆ ಏನಾಯ್ತು, ಕ್ಯಾಂಡಲ್ ಮತ್ತೆ ಮೇಲ್ ಹೋಯ್ತು. ಸೊ ನಾನ್ ಮೇಲ್ ಹೋದಾಗ ನಾನು ಎಂಟ್ರಿ ತಗೊಂಡಿಲ್ಲ, ಯಾಕಂದ್ರೆ ಒಂದ್ ಹೈಯರ್ ಲೋಗ್ ನಾನು ವೇಟ್ ಮಾಡ್ತಾ ಇದ್ದೆ. ಇದ್ರಲ್ಲಿ ತೋರಿಸ್ತೀನಿ ನನ್ನ ಸ್ಟಡೀಸು. ನಾನ್ ಏನ್ ಮಾಡಿದೆ, ಒಂದು ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಂತ ಟೂಲ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ನೋಡ್ದೆ ಎಲ್ಲಿವರೆಗೂ ಹೋಯ್ತು ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಹೋಯ್ತು, 315 ವರೆಗೂ ಹೋಯ್ತು. ನಾನು 60% to 78% ರಿಟ್ರೇಸ್ಮೆಂಟ್ಗೆ ಕಾಯ್ತಾ ಇದ್ದೆ. ಸೊ ನನಗೆ 60% ರಿಟ್ರೇಸ್ಮೆಂಟ್ಗೆ ನಾನು ಒಂದು ಎಂಟ್ರಿ ಇಟ್ಟಿದ್ದೆ, ಅದ್ ನಂಗೆ ಸಿಕ್ತು. ಬಟ್ 78%ಗೆ ನಂಗೆ ಸಿಗ್ಲಿಲ್ಲ. ಓಕೆ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನಾನೇನ್ ಮಾಡಿದೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ಮೇಲೆ ಈ ಒಂದು ರೆಡ್ ಕ್ಯಾಂಡಲ್ ಇದೆ ಅಲ್ಲ, ಇದು ಗ್ರೀನ್ ಇತ್ತು, ಮೇಲ್ ಹೋಯ್ತು, ಕೆಳಗಡೆ ಬಂತು. ಈ ಲೆವೆಲ್ ಅಲ್ಲಿ ನಾನು ಎಂಟ್ರಿ ತಗೊಂಡೆ. 295-96 ನಾನು ಎಂಟ್ರಿ ತಗೊಂಡೆ. ಕೆಳಗಡೆನು ಎಂಟ್ರಿ ಇಟ್ಟಿದ್ದೆ, ಬಟ್ ನಂಗೆ ಸಿಗ್ಲಿಲ್ಲ ಅದು. ಸೊ 15 ಇಲ್ಲಿ ನಾನು ಫಸ್ಟ್ ಎಂಟ್ರಿ ಒಂದು 15 ಶೇರ್ ಇಟ್ಟಿದ್ದೆ, ಆಮೇಲೆ ಕೆಳಗಡೆ ಒಂದು 15 ಇಟ್ಟಿದ್ದೆ, ಮತ್ತೆ ಇಟ್ಟಿದ್ದೆ, ಬಟ್ ಅವ ಎಂಟ್ರಿ ಸಿಗ್ಲಿಲ್ಲ. ಸೊ ಅದು ನಂಗೆ 15 ಶೇರ್ ಅಷ್ಟೇ ಸಿಕ್ತು. ಸೊ ನಾನು 15 ಬೈ ಮಾಡಿದೆ. ಇನ್ನು ಕೆಳಗಡೆ ಬರುತ್ತಾ ಅಂತ ವೇಟ್ ಮಾಡಿದೆ, ಬಟ್ ಬರ್ಲಿಲ್ಲ. ಸೊ ಅದೇನಾಯ್ತು, ವಿದಿನ್ 2 days ನನಗೆ ಟಾರ್ಗೆಟ್ ಬಂತು. ಹೆಂಗಂದ್ರೆ ಮತ್ತೆ ಟಾರ್ಗೆಟ್ ಅದು ಬೈ ಮಾಡೋಕಿನ ಮುಂಚೆ ನಾವ್ ಏನ್ ಮಾಡ್ಬೇಕು, ಈ ಸ್ಟಾಕ್ ಅಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ, ಟಾರ್ಗೆಟ್ ಎಷ್ಟಿದೆ, ಆಮೇಲೆ ನಮ್ದು ರಿಸ್ಕ್ ರಿವಾರ್ಡ್ ರೇಷಿಯೋ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕು. ನಾನ್ ಏನ್ ಮಾಡಿದೆ, 295 ಎಂಟ್ರಿ ತಗೊಂಡ್ರೆ, ಈ ಲೆವೆಲ್ ಅಲ್ಲಿ ಎಂಟ್ರಿ ತಗೊಂಡ್ರೆ
ಈ ಕ್ಯಾಂಡಲ್ ನನ್ನ ಸ್ಟಾಪ್ ಲಾಸ್ 285 ನನ್ನ ಸ್ಟಾಪ್ ಲಾಸ್. ಸೊ ನನಗೆ ಟಾರ್ಗೆಟ್ 1:3 ಇದೆಯಾ ಅಂತ ಚೆಕ್ ಮಾಡಿದೆ. ಸೊ ನನಗೆ 1:3 ಟಾರ್ಗೆಟ್ ಇದೆ ಅಂತ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಇದು ಈ ರೆಸಿಸ್ಟೆನ್ಸ್. ಸೊ ಸ್ಟಾಕ್ ಏನು ಈ ರೆಸಿಸ್ಟೆನ್ಸ್ ನಿಯರ್ ಬಂದ್ಬಿಟ್ಟು ಮತ್ತೆ ವಾಪಸ್ ಕೆಳಗಡೆ ಹೋಗ್ಬೋದು ಅಂತ ನಂದಿತ್ತು. ಬಟ್ ಅದು ಸೇಮ್ ಹಂಗೆ ಆಯ್ತು. ನಾನು ಈ ಲೆವೆಲ್ ಅಲ್ಲಿ ಒಂದು GTT ಆರ್ಡರ್ ಇಟ್ಟಿದ್ದೆ, 330 GTT ಆರ್ಡರ್ ಇಟ್ಟಿದ್ದೆ. ಅದು ನಂದು ಎಕ್ಸಿಕ್ಯೂಟಿವ್ ಆಯ್ತು. ಆಮೇಲೆ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಬುಕ್ ಆಯ್ತು. ಇದ್ರಲ್ಲಿ ನಂಗೆ 1:3 ರಿಸ್ಕ್ ರಿವಾರ್ಡ್ ರೇಷಿಯೋನು ಬಂತು. ಸೊ ನಾನು ಅದನ್ನು ಶೇರ್ ಮಾಡ್ತೀನಿ ನೋಡಿ. ಎಲ್ಲಿದೆ ಅಂದ್ರೆ ಇದು ದೀಪ್ ಇಂಡಿಯಾಸ್ ಇಲ್ಲಿದೆ. 296 ಬೈ ಮಾಡಿದೆ. ಕೆಳಗ್ ಬರುತ್ತಾ ಅಂತ ವೇಟ್ ಮಾಡಿದೆ, ಬಟ್ ಕೆಳಗೆ ಎಂಟ್ರಿ ಸಿಕ್ಲಿಲ್ಲ. ಸೊ ನಾನು 330 ಹೇಳದ್ನಲ್ಲ, 330 ಇದು ಫಸ್ಟ್ ರೆಸಿಸ್ಟೆನ್ಸ್. 330 ನಾನು ಟಾರ್ಗೆಟ್ ಇಟ್ಟಿದೆ GTT ಆರ್ಡರ್. ಸೊ ಆ GTT ಆರ್ಡರ್ ಟಿಗರ್ ಆಗ್ಬಿಟ್ಟು ನಂದು ಪ್ರಾಫಿಟ್ ಬುಕ್ ಆಯ್ತು. ಸೊ ಐ ಆಮ್ ಹ್ಯಾಪಿ ವಿತ್ ಮೈ ಪ್ರಾಫಿಟ್ ಬಿಕಾಸ್ ಐ ಆಮ್ ಗೆಟಿಂಗ್ 1:3 ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ನಮ್ ಪ್ರಾಫಿಟ್ ಬಂತ ನಾವು ಎಕ್ಸಿಟ್ ಆಗ್ಲೇಬೇಕು. ಸಮ್ ಟೈಮ್ ಏನಾಗುತ್ತೆ, ಇನ್ನೂ ಮೇಲೆ ಹೋಗುತ್ತೆ ಅಂತ ವೇಟ್ ಮಾಡ್ತೀವಿ, ಅದು ಸಡನ್ ಆಗಿ ತುಂಬಾ ಫಾಲ್ ಆಗ್ಬಿಡುತ್ತೆ. ಸೊ ನಮ್ದು ಟಾರ್ಗೆಟ್ ರೀಚ್ ಆದ್ಮೇಲೆ ಎಕ್ಸಿಟ್ ಆಗ್ಲೇಬೇಕು. ಗ್ರೀಡ್ನು ಜಾಸ್ತಿ ಇಟ್ಕೋಬಾರ್ದು. ಸೊ ನಾನ್ ಏನ್ ಮಾಡಿದೆ, 296 ಬೈ ಮಾಡಿಬಿಟ್ಟು 330 ಎಕ್ಸಿಟ್ ಆದೆ. ಸೊ ಅದು ವಿದಿನ್ 2 days 10% ರಿಟರ್ನ್ ಬಂತು ಆನ್ ಮೈ ಇನ್ವೆಸ್ಟ್ಮೆಂಟ್. 4400 ಇನ್ವೆಸ್ಟ್ ಮಾಡಿದೆ, 500 ಪ್ರಾಫಿಟ್ ಆಯ್ತು. ಸೊ ನನ್ಗೇನಾಯ್ತು, 10% ರಿಟರ್ನ್ ಬಂತು ಈ ಟ್ರೇಡ್ ಅಲ್ಲಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಈ ಟ್ರೇಡ್ ಅಲ್ಲಿ. ಸೊ ಇದೇ ತರ ನಾನು ನನ್ನ ಸ್ಟಡಿ ಸ್ವಲ್ಪ ಶೇರ್ ಮಾಡ್ತೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಲರ್ನಿಂಗ್ ಸಿಕ್ಕ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನು ಏನಾದ್ರು ವಿಡಿಯೋ ಬೇಕಂದ್ರೆ ಯಾವ ತರ ವಿಡಿಯೋಸ್ ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.